ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಿದೆ. ಅದರಲ್ಲೂ ಕೂಡ ಅಧಿಕಾರದ ಈ ತಂತ್ರಗಾರಿಕೆ ಏನಿತ್ತಲ್ಲ, ಈ ಸೂತ್ರದಂತೆ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಮೂಲಗಳ ಪ್ರಕಾರ ನಾಳೆ ಬೆಳಿಗ್ಗೆ 10:30ಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರೆ ಎನ್ನುವಂತ ಚರ್ಚೆ ಆಗ್ತಿದೆ. ಇನ್ನು ಪ್ರಮುಖವಾಗಿ ರಾಹುಲ್ ಗಾಂಧಿಯವರು ಇಂಥದ್ದೊಂದು ವಿಚಾರ ಪ್ರಸ್ತಾಪ ಮಾಡ್ತಿದ್ದಂತೆ ಮರು ಮಾತನಾಡದೆ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರಂತೆ. ಇನ್ನು ಸಿಎಂ ಕುರ್ಚಿ ಬಿಟ್ಕೊಡೋದಕ್ಕೆ ಅವರ ಆಪ್ತ ಸಚಿವರು ಮತ್ತು ಶಾಸಕರೆಲ್ಲ ಬಿಟ್ಟು ಕೊಡಬೇಡಿ ಅಂತಿದ್ರು. ಮತ್ತೊಂದು ಕಡೆಯಲ್ಲಿ ಈ ಎಲ್ಲ ಬೆಳವಣಿಗೆಯ ಬಗ್ಗೆ ನಾನು ನಾಳೆ ಮಾತನಾಡ್ತೀನಿ, CLPಯ ಒಂದು ಸಭೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನ ನಾಯಕರು ಸೇರಿದಂತೆ ಕೆಲ ವಿಪಕ್ಷ ನಾಯಕರು ಕೂಡ ಮಾತನಾಡಿದ್ದಾರೆ. ನೋಡ್ಬರೋಣ. ಡೆಲ್ಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆ ಏನಾದ್ರು ಚರ್ಚೆ ಆಯ್ತಾ? ಹೇಗೆ, ಏನ್ ತೀರ್ಮಾನ? ನಾಳೆ ಮಾತಾಡ್ತೀನಿ. ಇವತ್ತಿದು ಬರೀರಿ. ಈಗ ಅಪ್ರಸ್ತುತ, ಯಾಕೆಂದರೆ ಹೈಕಮಾಂಡೇ ತೀರ್ಮಾನ ಮಾಡಬೇಕು. ನಾವು ಯಾರೇ ಏನು ಹೇಳಿಕೆಗಳು ಕೊಟ್ಟರು ಕೂಡ ಅದು ಅಪ್ರಸ್ತುತ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಮೊದಲಿಂದ ಹೇಳ್ಕೊಂಬಂದಿದ್ದೀವಿ. ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ ಅಂತ. ಹೈಕಮಾಂಡ್ಗೆ ಅಪೀಲ್ ಮಾಡಿದ್ದೀರಾ ಸರ್, ನಂಗೂ ಅವಕಾಶ ಕೊಡಿ ಅಂತ? ನಾನು ಯಾರನ್ನು ಭೇಟಿನೇ ಮಾಡಿಲ್ಲ. ಹಾಂ, ಅದೇ ನಾನು ಹೇಳಿದ್ನಲ್ಲ, ಒಳಗಡೆ ಏನು ಚರ್ಚೆ ನಡೀತು, ಏನು ಯಾವ ಸಬ್ಜೆಕ್ಟ್ಗಳು ಡಿಸ್ಕಷನ್ಸ್ ಮಾಡಿದ್ರು, ನಮಗೆ ಅದರ ಮಾಹಿತಿಗಳಿಲ್ಲ. ಅಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ನೋಡೋಣ, ಪಾರ್ಟಿಯಲ್ಲಿ ಏನಿದೆ ಗೊತ್ತಿಲ್ಲಲ್ಲ, ನನಗೂ ಗೊತ್ತಿಲ್ಲ ಪಾರ್ಟಿಯಲ್ಲಿ ಯಾವ ರೀತಿ ಅವರು ಚರ್ಚೆ ಮಾಡಿದ್ದಾರೆ, ಅವ್ರದ್ದು ಅಂತಿಮ ನಿರ್ಧಾರ ಏನು ಗೊತ್ತಿಲ್ಲ. ನೋಡೋಣ, ಫಸ್ಟ್ ಮುಖ್ಯಮಂತ್ರಿಗಳ ನಾಳೆ ಮುಗಿಲಿದ ಸಮಸ್ಯೆ ಪರಿಹಾರ ಆಗಲಿ, ನಂತರ ಅದ್ರ ಬಗ್ಗೆ ಇನ್ನೂ ಬೇರೆ ಬೇರೆ ವಿಚಾರದ ಚರ್ಚೆ ಮಾಡ್ತೀವಿ. ಪಾರ್ಟಿ ಏನು ಮಾಡ್ತದೆ ಅದು ಎಲ್ಲರೂ ಒಪ್ಪಲೇಬೇಕು. ಈಗಂತ ಹೇಳಲಿಕ್ಕೆ ಆಗೋಲ್ಲ. ಪಾರ್ಟಿ ಯಾವ ಸ್ಥಾನಮಾನ ಕೊಡ್ತದೆ, ಏನು ಕೊಡ್ತದೆ ಅನ್ನೋದು ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು, ಅದ್ರ ಪ್ರಕಾರ ನಡೀಲೇಬೇಕು. ಇನ್ನು ನಮ್ಗೆ ಕರೆದ್ರೆ ಚರ್ಚೆ ಮಾಡ್ತೀವಿ, ನಮ್ಮ ವಿಚಾರಗಳಂತ ಹೇಳಿದ್ ನಮ್ಮ ವಿಚಾರಗಳನ್ನ ಹೇಳ್ತೀವಿ ಅವರಿಗೆ, ಯಾವ ರೀತಿ ಏನು ಅಂತ ಅವಾಗ ಹೇಳಿದ್ಮ್ಯಾಗ ಮುಂದೆ ನೋಡೋಣ. ಇನ್ನೂ ನಮ್ಮನ್ನ ಯಾರು ಆಹ್ವಾನ ಮಾಡಿಲ್ಲ, ಮಾಡಿದಾಗ ನಮ್ಮ ಅಭಿಪ್ರಾಯ ಹೇಳ್ತೀವಿ. ಈಗ ಹೈಕಮಾಂಡ್ ಅವರು ಎಲ್ಲರೂ ಥ್ರೆಟ್ ಮಾಡಕ್ ಶುರು ಮಾಡಿದ್ರು. ಅವರು ಬಿಜೆಪಿ ಲೀಡರ್ಗಳನ್ನೆಲ್ಲ ಭೇಟಿ ಮಾಡಕ್ಕೂ ಶುರು ಮಾಡ್ಬಿಟ್ಟಿದ್ರು. ಎಲ್ಲೋ ಬಹುಶಃ ಇವ್ರೇನೋ ಬಿಜೆಪಿ ಕಡೆ ಏನೋ ವಾಲ್ ಬಡಂಗ್ ಅವ್ರು ಅನ್ನೋ ಕಾರಣಕ್ಕೆ ತಡೆದಿಟ್ಕೊಳಕ್ ಅಂತೇಳಿ ಏನಾದ್ರೂ ಹಂಗೂ ಮಾಡಿರ್ಬೋದು ಕಾಂಗ್ರೆಸ್. ಅಂದ್ರೆ ಇಟ್ ಈಸ್ ನಾಟ್ ಎ ಸೇಫ್ ಸೀಟ್. ಈಗ ಅವರಿಗೆ DK ಅವರು ಅಲ್ಲಿ ಭೇಟಿ ಮಾಡ್ತಿದ್ರು, ಅದು ಯಾವ್ದಕ್ ಮಾಡ್ತಿದ್ರು ಗೊತ್ತಿಲ್ಲ, ಮತ್ತೆ ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಭೇಟಿ ಮಾಡ್ತಾ ಇದ್ರು. ಅದು ಅವ್ರ ಭೇಟಿ ಯಾವ್ದಕ್ಕಿತ್ತು, ಏನು ಕಾರಣಕ್ಕಿತ್ತು ಅನ್ನೋದನ್ನ DK ಮುಖ್ಯಮಂತ್ರಿಗಳ ಸಂಗೀತ ಕುರ್ಚಿ ಈಗ ಶುಭಂ ಹಾಡುವ ಮಟ್ಟಿಗೆ ಬಂದು ಹೋಗ್ಬಿಟ್ಟಿದೆ. ಮುಂದೆ ಏನಾಗ್ಬೋದು? ಈ ಬದಲಾವಣೆ ಎಲ್ಲ ಬಿರುಗಾಳಿ ಎದ್ದಂಗಿದೆ. ಈ ಕಾಂಗ್ರೆಸ್ಸಿನ ಪಕ್ಷಕ್ಕೆ ಸಂಬಂಧಪಟ್ಟಂತೆ ನಾಳೆನೇ ದಿನ ಏನಿದೆ ಬಹಳ ಮಹತ್ತರದ ದಿನವಾಗಿ ಪಾತ್ರ ವಹಿಸುತ್ತೆ ಅನ್ನುವಂಥದ್ದು. ತುಂಬ ದೊಡ್ಡ ಮಟ್ಟದ ಬೆಳವಣಿಗೆ ನಾಳೆ ಇದೆ. ಇವತ್ತು ಮತ್ತು ನಿನ್ನಿನ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ದೆಹಲಿ ಮತ್ತು ಕರ್ನಾಟಕ ಎರಡೂ ಕಡೆ ಕಾಂಗ್ರೆಸ್ ಒಂಥರ ತಲ್ಲಣ ಮತ್ತು ಆತಂಕದಲ್ಲಿತ್ತು. ಹೌದು, ಏನಾಗ್ಬೋದು, ಇವರನ್ನು ತೆಗೆದ್ರೆ ಏನಾಗುತ್ತೆ, ಅವ್ರು ಬಂದರೆ ಏನಾಗುತ್ತೆ, ಅವ್ರು ಬಂದಾದ ನಂತರದಲ್ಲಿ ಈ ರಾಜಕೀಯ ಸಮೀಕರಣಕ್ಕೆ ಲೆಕ್ಕಾಚಾರ ಹಾಕ್ಕೊಂಡ್ರೆ ಈ 6 ತಿಂಗಳು ಆಕ್ಸಿಜನ್ ಇರುತ್ತಾ ಸರ್ಕಾರಕ್ಕೆ, ಎಮರ್ಜೆನ್ಸಿಲಿ ಇರುತ್ತಾ 6 ತಿಂಗಳು, ಅವರವರ ಬೆಂಬಲಿಗರು ಅವರವರಿಗೆ ಒಬ್ಬರಿಗೆ ಬ್ಯಾಟ್ ಬೀಸ್ತಾ ಇದ್ರೆ ಇನ್ನೊಬ್ಬರಿಗೂ ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ. ಏನಂತಂದರೆ, ನೀವು ಬಿಟ್ಟು ಕೊಡಬೇಡಿ ಸರ್, ನಿಮ್ಮ ಪರವಾಗಿ ನಾವಿದ್ದೀವಿ ಅಂತ. ನಿಮ್ಮ ರೆಕಾರ್ಡ್ಗಳನ್ನು ತೋರಿಸಿ, ಅವರಿಗೆ ನಿಮ್ಮ ಶಕ್ತಿಯನ್ನು ತೋರಿಸಿ, ನಿಮ್ಮ ಮಾಸ್ ಅಪೀಲನ್ನು ತೋರಿಸಿ ಅಂತ ಸಿದ್ದರಾಮಯ್ಯ ಅವರು ಬಣ ಇವತ್ತಿಗೂ ಅವ್ರನ್ನ ಈ ಕ್ಷಣದವರೆಗೂ ಬಿಟ್ಕೊಡ್ಬೇಡಿ ಅನ್ನುವಂಥ ವಾದವನ್ನೇ ಮುಂದಿಡ್ತಾ ಇದೆ. ನಾಳೆ ಬೆಳಿಗ್ಗೆ 10:00 ರಾಜ್ಯಪಾಲರಿಗೆ ಸಮಯಾವಕಾಶ ಕೇಳಿದ್ದಾರೆ ಅನ್ನುವಂಥದ್ದು, ಅಂದರೆ ರಾಜೀನಾಮೆಗೆ ಅನ್ನುವಂಥದ್ದೇ ಒಂದು ಊಹಾಪೋಹ ಓಡಾಡ್ತಾ ಇರುವಂಥದ್ದು. ಅದು ನಾಳೆಗೆ ಅದು ನಿಜ ಆಗೋದಿದ್ರಲ್ಲಿ ಬೇರೆ ವಿಚಾರಕ್ಕೆ ಏನಾದರೂ ಭೇಟಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಆ ವಲಯದ ನಾಯಕರಿಗೆ ಈಗಲೂ ಇದೆ. ನಮ್ಮ ಮುಖಂಡರು ಬೇರೆ ವಿಚಾರಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಓಡಾಡ್ತಾ ಇರುವಂಥದ್ದು. ಆದರೆ ಸಾರ್ವಜನಿಕವಾಗಿ ನೋಡೋದಾದರೆ CM ಇವತ್ತಿನ ದೆಹಲಿ ಮತ್ತು ನಿನ್ನೆಯ ದೆಹಲಿ ಬೆಳವಣಿಗೆಗಳನ್ನು ನೋಡಿದ್ರೆ ಸ್ಪಷ್ಟವಾಗಿ ಸಿದ್ದರಾಮಯ್ಯವ್ರನ್ನ ಅಲ್ಲಿಂದ ತೇರ್ಗಡೆ ಮಾಡೋದಕ್ಕೆ ತಯಾರಾಗಿದ್ದಾರೆ. ಹಾಗಾಗಿ ಅವರಿಗೊಂದು ಮೆಸೇಜ್ ಪಾಸ್ ಆಗಿ ಹೋಗ್ಬಿಟ್ಟಿದೆ, ಅವರಿಂದ ಒಪ್ಪಂದವನ್ನು ಮತ್ತು ಒಪ್ಪಿಗೆಯನ್ನು ತಗೊಳ್ಳಲಾಗಿದೆ. ಸೊ ಆ ನಂತರದ ಬೆಳವಣಿಗೆಯಾಗಿ ನಾಳೆ ರಾಜೀನಾಮೆಗೆ ರಾಜ್ಯಪಾಲರನ್ನ ಸಮಯಾವಕಾಶ ಕೋರಿದ್ದಾರೆ 10:00 ಅಂತ. ಅದಕ್ಕಿಂತ ಮುಂಚಿತವಾಗಿ ಈ ಮೀಟಿಂಗ್ ಕರೆದಿದ್ದಾರೆ, ಬ್ರೇಕ್ಫಾಸ್ಟ್ ಉಪಹಾರ ಕೊಡಿಸೋ ನೆಪದಲ್ಲಿ ತನ್ನ ಅಂತಿಮ ವಿದಾಯವನ್ನು ಹೇಳಿಬಿಡ್ತಾರೆ CM ಗಾದಿಗೆ, ನಮ್ಮ ಬೆಂಬಲಿಗ ನಾಯಕರಿಗೆ, ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಎಲ್ರಿಗೂ ನಾಳೆ ಒಂದು
ಅಂತಿಮ ವಿದಾಯವನ್ನು ಹೇಳಿ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಅದೇನಿದೆ ಆ ಲೆಕ್ಕಾಚಾರವನ್ನು ಮುಗಿಸ್ಕೊಳ್ತಾರೆ ಅನ್ನುವಂಥದ್ದು ಇರುವಂಥದ್ದು. ಆದರೆ ಕಾಂಗ್ರೆಸ್ಸಿನ ಮಟ್ಟಿಗೆ ಇದು ಯಾವ ಏಟು ಕೊಡಬಹುದು ಅನ್ನುವಂಥದ್ದು ಪಂಡಿತರ ಲೆಕ್ಕಾಚಾರ ಹೋಗ್ತಾ ಇರೋದು. ಅಂದರೆ ಒಬ್ಬ ಮಾಸ್ ಅಪೀಲ್ ಇರುವಂಥ ಲೀಡರನ್ನು ಅಷ್ಟು ಸಲೀಸಾಗಿ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಂಥ ಕಾಂಗ್ರೆಸ್ಸು ಏಕಾಏಕಿ ಈ 3ನೇ ವರ್ಷದ ಸಂಭ್ರಮಾಚರಣೆಯ ಮುಗಿತಾ ಇದ್ದಂಗೆನೆ ಆ ಸಂಭ್ರಮ ಇನ್ನು ಮನೆ ಮಾಡಿರ್ಬೇಕಾದ್ರೆ ಈ ಮನೆಯ ಒಡೆಯನನ್ನೇ ಆಚೆ ನಿಲ್ಲಿಸ್ತೀನಿ ಅಂತಂದ್ರೆ ಅದನ್ನ ಪಕ್ಷ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟ ಗಂಭೀರ ಚರ್ಚೆ ಆಗ್ತದೆ. ಹೌದು, ತುಂಬಾ ದೊಡ್ಡ ಮಟ್ಟದ ಚರ್ಚೆ. ಸಿದ್ದರಾಮಯ್ಯವ್ರನ್ನ ರಾಹುಲ್ ಗಾಂಧಿ ಅವರು ಕೇಳಿದ್ರಂತೆ, ಈಗಾಗಲೇ 3 ವರ್ಷ ಆಗ್ತಾ ಬಂತು, ನೀವು 2.5 ವರ್ಷದ ಮಾತುಕತೆ ಮುಗಿಸ್ಕೊಂಡು ಆ ಪವರ್ ಶೇರಿಂಗ್ ವಿಚಾರವನ್ನು ಮರ್ತಿದ್ದೀರಿ ಅನ್ನುವಂಥ ನಿಟ್ಟಲ್ಲೇ ಮಾತಾಡಿದ್ರಂತೆ. ಸಿದ್ದರಾಮಯ್ಯವರು ನನ್ನ ಹಿಸ್ಟ್ರಿ ನೋಡಿ, ನನ್ನ ರೆಕಾರ್ಡ್ ನೋಡಿ, ನನ್ನ ಸಾಧನೆ ನೋಡಿ, ನನ್ನ ಶಕ್ತಿ ನೋಡಿ ಅಂತೇನೋ ಕೊಡೋಕೆ ಹೋದ್ರೆ ಸಬೂಬು ಅಂತ ಉಳಿದುಕೊಳ್ಳೋದಕ್ಕೆ. ಆದರೆ ರಾಹುಲ್ ಗಾಂಧಿ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ದಂಗಿದ್ದಾರೆ. ಅದಾದ ನಂತರದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಅದು ಆ ಅಧಿನಾಯಕಿ ಸೋನಿಯಾ ಗಾಂಧಿ ಬಂದುಬಿಟ್ಟೇನೋ, ಅಂದರೆ ಅವ್ರ ಕಡೆಯಿಂದ ಒಂದಷ್ಟು ಹೇಳಿಕೆ ಬಂದ ನಂತರ ಅವರ ಮಾತನ್ನು, ಸೋನಿಯಾ ಗಾಂಧಿಯ ಮಾತನ್ನು ಸಿದ್ದರಾಮಯ್ಯ ತೆಗೆದುಹಾಕೋದಿಲ್ಲ ಅನ್ನುವಂಥ ನಿಟ್ಟಿಗೆ ಬಂದಾದ್ಮೇಲೆ ಈ ಬೆಳವಣಿಗೆ ಆದಂಗೆ ಅಂತಿಮ ಚಾಪನ್ನು ಮೂಡಿಸಿರುವಂಥದ್ದು, ಅಂತಿಮ ಸಹಿ ಆಗಿರುವಂಥದ್ದು ಅಧಿನಾಯಕಿ ಕಡೆಯಿಂದ. ಹಾಗಾಗಿ ಕಾಂಗ್ರೆಸ್ ಇನ್ನು ಆ ಪದ್ಧತಿಲೇ ಇರೋದ್ರಿಂದ ಸಿದ್ದರಾಮಯ್ಯವರು ಹೊರತಾಗಿಲ್ಲ ಅಡಿಯಲ್ಲಿ ಬರುವರು ಅಂತ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾವ ರಾಹುಲ್ ಗಾಂಧಿ, ಯಾವ ಸೋನಿಯಾ ಗಾಂಧಿ ಅಡಿಯಲ್ಲೂ ಇಲ್ಲ. ನಿಜ ಹೇಳಬೇಕು ಅಂತಂದ್ರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತೊಂದಷ್ಟು ಮುಖ್ಯ ಪ್ರಮುಖ ನಾಯಕರಿಂದನೇ ಇವತ್ತು ಕಾಂಗ್ರೆಸ್ ಗಟ್ಟಿಯಾಗಿ ಇವತ್ತಿಗೂ ರಾಜಕೀಯದಲ್ಲಿದೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಗಲಾಟೆಗಳು, ಯಾರ್ಯಾರದ್ದು ವಿಚಾರದಲ್ಲಿ ಏನೇನೇ ನಡೆದ್ರೂ ಕೂಡ ಕಾಂಗ್ರೆಸ್ ಏನಾದರೂ ಭದ್ರ ಬುನಾದಿ ಹಾಕ್ಕೊಂಡು ಇವತ್ತು ಕಾಲು ಚಾಚ್ಕೊಂಡು ಕೂತಿದೆ ಅಂತಂದ್ರೆ ಅದಕ್ಕೆಲ್ಲವೂ ಕಾರಣ ಇಲ್ಲಿಯ ಕಾಂಗ್ರೆಸ್ನ ಹಳೆ ಬೇರುಗಳಂತ ಕೂತ್ಕೊಂಡಿರುವಂಥ ಈ ನಾಯಕರುಗಳಿಂದನೇ, ಇವರ ವರ್ಚಸ್ಸಿಂದನೇ ಕಾಂಗ್ರೆಸ್ ಇವತ್ತು ಸುಭದ್ರವಾಗಿ ಕರ್ನಾಟಕದಲ್ಲಿ ಇರುವಂಥ. ಹೌದು. ಆದರೂ ಕೂಡ ಹೈಕಮಾಂಡ್ ನೀತಿ ಅಂತ ಏನಿದೆ ಅದಕ್ಕೆ ಇವರು ತಲೆ ಬಾಗಲೇಬೇಕಾಗತ್ತೆ. ಅವರು ಇಂದಿರಾ ಗಾಂಧಿ, ನೆಹರು ಕಾಲದಿಂದನೂ ಒಂದಷ್ಟು ಅವ್ರದ್ದೇ ಒಂದು ನಡಾವಳಿಗಳಿದ್ದಾವೆ. ಹೌದು, ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಅನ್ನುವಂಥ ಕಾಣಿಕೆ ಕೊಟ್ಕೊಂಡೇ ಬಂದಿದ್ದಾರೆ. ಆ ಕಾಣಿಕೆನ ಇವರು ಒಪ್ಪಿಸ್ಕೊಳ್ಬೇಕಾಗಿದೆ. ಸೊ ಸಿದ್ದರಾಮಯ್ಯವ್ರನ್ನ ಕಳ್ಕೊಂಡ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿಯ ವರ್ಚಸ್ಸನ್ನು ರೂಪಿಸುತ್ತೆ, ರಾಜ್ಯದಲ್ಲಿ ಅದು ಯಾವ ರೀತಿ ಪಕ್ಷ ಸಂಘಟನೆ ಆಗತ್ತೆ ಅನ್ನುವಂಥದ್ದನ್ನು ತುಂಬ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ನಾಳೆ ಮಾತ್ರ ಒಂದಷ್ಟು ಕಾಂಗ್ರೆಸ್ಸಿಗರಲ್ಲಿ ಕಣ್ಣೀರಿನ ವಿದಾಯ ನೋಡಬಹುದು. ಹೌದು, ಸಿದ್ದರಾಮಯ್ಯವರನ್ನ ವಿರೋಧ ಪಕ್ಷದಲ್ಲೂ ಕೂಡ ಒಂದಷ್ಟು ಜನ ಬೆಂಬಲಿಸ್ತಾರೆ. ಹೌದು, ಅದು ಯಡಿಯೂರಪ್ಪ ಇರಲಿ, ಸಿದ್ದರಾಮಯ್ಯ ಇರಲಿ, ದೇವೇಗೌಡರು ಇರಲಿ, ಕುಮಾರಸ್ವಾಮಿ ಇರಲಿ, ಇವರಿಗೆ ಇನ್ನೊಬ್ಬ ನಾಯಕರನ್ನ ಅಂದ್ರೆ ಪರ್ಯಾಯ ನಾಯಕರನ್ನ ಹುಡುಕಾಡೋದು ಕಷ್ಟ ಕರ್ನಾಟಕದಲ್ಲಿ ಅನ್ನುವಂಥ ಪರಿಸ್ಥಿತಿ ಇರಬೇಕಾದ್ರೆ ಅದರಲ್ಲೂ ಮುಂಚೂಣಿಲಿ ಬರೋರೇ ಸಿದ್ದರಾಮಯ್ಯ. ಯಾವ ಹೈಕಮಾಂಡ್ಗೂ ನಾನು ಸೊಪ್ಪಾಕೋದಿಲ್ಲ ಅಂತ ಕೂತ್ಕೊಂಡಿರೋದಿದ್ರೆ ಅದು ಕಾಂಗ್ರೆಸ್ ಅಲ್ಲಿ ಸಾಧ್ಯ ಅಂತ ತೋರಿಸಿದ್ದೆ ಸಿದ್ದರಾಮಯ್ಯ. ನಾನು ಸೋನಿಯಾ ಗಾಂಧಿ ಅವ್ರ ಮಾತಿಗೂ ಬೆಲೆ ಕೊಡಲ್ಲ, ರಾಹುಲ್ ಗಾಂಧಿ ಮಾತಿಗೂ ಬೆಲೆ ಕೊಡಲ್ಲ, ನನ್ನದೇ ಆದ ವರ್ಚಸ್ಸನ್ನ ರೂಪಿಸ್ಕೋತೀನಿ, ಸಾಧ್ಯ ಆದ್ರೆ ನನ್ನ ತಡೆದು ಹೋಗಿ ನೀವು ಅಂತ ಏನಾದರೂ ಸವಾಲ್ ಹಾಕಿದ್ದಿದೆ ಅಂದ್ರೆ ಎದುರುಗಡೆ ಹೇಳದೇ ಇರಬಹುದು, ಆದ್ರೆ ಅವರ ವೈಖರಿ ಹಂಗಿತ್ತು. ಆ ನಿಟ್ಟಲ್ಲಿ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ಈ ರೀತಿಯ ವರ್ಚಸ್ಸಿನ ನಾಯಕನನ್ನ ಕಳೆದುಕೊಂಡ ಪಕ್ಷ ಈಗ ಅವರು ರಾಷ್ಟ್ರ ಮಟ್ಟದ ರಾಜಕೀಯಕ್ಕೆ ಬರೋದಕ್ಕೂ ಒಪ್ಪುತ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಬರ್ತಾ ಇದೆ. ಹೌದು. ಸೊ ಏನೋ ರಾಜ್ಯಸಭೆಗೆ ಕರ್ಕೊಂಡು ಅಲ್ಲೆಲ್ಲೋ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೋ ಅಥವಾ ಇನ್ನೊಂದು ಯಾವುದೋ ಒಂದು ಲೀಡರ್ ಆಗೋ ಕೂರಿಸ್ಕೊಳ್ಳೋದಕ್ಕೆ ಅವರು ತಯಾರಿದ್ದಾರೆ, ಆಫರ್ಗಳು ಕೊಟ್ಟಿದ್ದಾರೆ. ಬಟ್ ರಾಜಕಾರಣವನ್ನು ಬಿಟ್ಟು ನಾನು ಬರೋದಿಲ್ಲ, ಇಲ್ಲೇ ವಿದಾಯ ಹೇಳೋನು ಇದ್ದೀನಿ ಅಂತ ಸಿದ್ದರಾಮಯ್ಯವರು ಪಟ್ಟು ಹಿಡಿದು ಕೂತು ಬಿಟ್ರೆ ಇಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕಾಂಗ್ರೆಸ್ ನಿರೀಕ್ಷಿತ ಮಟ್ಟದಲ್ಲಿ ಇಟ್ಕೋಬಹುದು. ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯವರ ಅಗತ್ಯತೆ ತುಂಬಾ ಇದೆ. ಇವತ್ತಿನ ದಿನಗಳಲ್ಲಿ ಅವರು ಕೊಟ್ಟಂತ ಯೋಜನೆಗಳು, ನಡ್ಕೊಂಡಿರುವಂತ ರೀತಿಗಳು, ಕಾಂಗ್ರೆಸ್ ಸಿದ್ಧಾಂತವನ್ನ ಇನ್ನೊಂದು ಮತ್ತೊಂದು ಎಲ್ಲವನ್ನ ಬದಿಗೊತ್ತು ನೋಡಿದ್ರೆ ಅವರು ಜಾತ್ಯತೀತ ಜನತಾದಳವನ್ನ ಬಿಟ್ಟು ಬಂದಾಗ ಇಲ್ಲಿ ನಡೆಸ್ಕೊಂಡ ರೀತಿ ಮತ್ತೆ ಅವರಿಗೆ ಕಾಂಗ್ರೆಸ್ ಕೂಡ ಅದೇ ರೀತಿ ಸೌಲಭ್ಯಗಳನ್ನ, ಸವಲತ್ತುಗಳನ್ನ, ಪಟ್ಟವನ್ನ, ಅಧಿಕಾರವನ್ನ ಕೊಡ್ತಾ ಬಂತು. ಈ ಪಕ್ಷಾಂತರವಾಗಿ ಬಂದಿರುವಂತ ನಾಯಕನಿಗೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಅಧಿಕಾರ ಸಿಕ್ಕಿರುವುದು ಸಿದ್ದರಾಮಯ್ಯ. ಹೌದು, ದಾಖಲೆ ರಾಮಯ್ಯ ಆಗಿದ್ದಾರೆ. ಸೊ ಎಲ್ಲದಕ್ಕೂ
ಅವಕಾಶ ಮಾಡಿಕೊಟ್ಟಿರುವಂಥ ಪಕ್ಷವನ್ನು ಆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಿದ್ದರಾಮಯ್ಯ ಅವರೇನಾದರೂ ತನ್ನ ಮುತ್ಸದ್ದಿತನ ಮೆರೆದಲ್ಲಿ ತಾನೇ ವಿದಾಯ ಹೇಳಿಕೊಂಡು ಬದಿಗೆ ನಿಂತ್ಕೊಂಡು ಮಾಡುವಂಥ ಕೆಲಸಗಳ ಕಡೆ ಗಮನ ಕೊಡ್ಬೋದು. ಇಲ್ಲ ನನ್ನನ್ನು ಕೊನೆ ಗಳಿಗೆಯಲ್ಲಿ ನಡೆಸ್ಕೊಂಡಿರೋ ರೀತಿ ಸರಿಯಾಗ್ತಾ ಇಲ್ಲ ಅಂತ ಏನಾದರೂ ಸವಾಲಿಗೆ ಕೂತ್ಬಿಟ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಏನೇ ಇವರು ಯಾರ್ಯಾರೇ ಬಂದು ನಿಂತ್ಕೊಂಡ್ರು ಕೂಡ ಅವರು ಒಂದು 50ರಿಂದ 60 ಜನ, ಕನಿಷ್ಠ 50 ಜನ 50-60 ಜನ ಅವರು ಇವರ ಬೆಂಬಲಿಗರಾಗೇ ಇದ್ದಾರೆ. ಇನ್ನು ಈಗಲೂ ಕೂಡ ನೀವು ಬಿಟ್ಕೊಡ್ಬೇಡಿ ಬಾಸ್ ಅಂತಾನೆ ಓಡಾಡ್ತಾ ಇದ್ದಾರೆ. ಆ ಬಾಸ್ಗಿರಿಯ ಲೆಕ್ಕಾಚಾರದಲ್ಲಿ ಏನಾದರೂ ನೆಕ್ಸ್ಟ್ ನಾಳೆಯಿಂದ ಬದಲಾವಣೆಗಳೇನಾದರೂ ಆಯಿತು ಅಂತಂದರೆ ನಿಮ್ಮ ಸರ್ಕಾರ 6 ತಿಂಗಳು ಎಮರ್ಜೆನ್ಸಿಲಿರುತ್ತೆ. 6ನೇ ತಿಂಗಳ ನಂತರದಲ್ಲಿ ಏನೇನಾಗುತ್ತೆ ಬದಲಾವಣೆ ನೋಡಬೇಕು. ತುಂಬ ದೊಡ್ಡ ಮಟ್ಟಕ್ಕೆ ಆಗಬಹುದು. ಇನ್ನು ನೋಡ್ಬೇಕು ಏನೇನಾಗುತ್ತೆ ಅಂತ. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.